ಉಡುಪಿ ಜಿಲ್ಲೆಯಲ್ಲಿ ಮಳೆ ಕೊರತೆಯಿಂದ ಬಿಸಿಲಿನ ಎಚ್ಚರಿಕೆ ನೀಡಲಾಗಿದೆ. ಕರಾವಳಿ ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಇಂಥದೊಂದು ಎಚ್ಚರಿಕೆ ಕೊಟ್ಟಿದೆ. ಜುಲೈ ತಿಂಗಳಲ್ಲಿ ಎಂದೂ ಕಾಣದ ಬಿಸಿಲ ಧಗೆ ಕಾಡ್ತಾ ಇದೆ. 3 ದಿನಗಳ ಕಾಲ ಬಿಸಿ ಗಾಳಿಯ ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ನೀಡಿದೆ. ಮಧ್ಯಾಹ್ನದ ವೇಳೆಗೆ ಅತಿ ಹೆಚ್ಚು ಉರಿ ಬಿಸಿಲು ದಾಖಲಾಗಿದೆ. 31 ರಿಂದ 33 ಡಿಗ್ರಿ ಸೆಲ್ಸಿಯಸ್ ವರೆಗೂ ಉಷ್ಣಾಂಶ ಹೆಚ್ಚಿದೆ. ನಗರ ಪ್ರದೇಶದಲ್ಲಿ ಮನೆಯಿಂದ ಹೊರ ಬರದೇ ಇರಲು ಎಚ್ಚರಿಕೆಯನ್ನ ನೀಡಲಾಗಿದೆ. ಆರೋಗ್ಯದ ಮೇಲೂ ಪರಿಣಾಮ ಬೀರ್ತಾ ಇದೆ. ಹೀಗಾಗಿ ಮನೆಯಲ್ಲೇ ಇರಿ ಮಧ್ಯಾಹ್ನದವರೆಗೂ ಅನ್ನೋ ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ. ಸಾಮಾನ್ಯವಾಗಿ ಕರಾವಳಿ ಪ್ರದೇಶದಲ್ಲಿ ಬಿಸಿಲಿರುತ್ತೆ. ಈ ಬಾರಿ ಮಳೆ ಬಾರದೇ ಇರೋದ್ರಿಂದ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗ್ತಾ ಇದೆ. ಜುಲೈ ತಿಂಗಳಲ್ಲಿ ಈ ರೀತಿಯ ವಾತಾವರಣವನ್ನು ಕರಾವಳಿ ಜಿಲ್ಲೆ ಉಡುಪಿ ಯಾವತ್ತೂ ಕೂಡ ನೋಡಿದ್ದಿಲ್ಲ. ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆಗಳಲ್ಲಿ ರಾಷ್ಟ್ರದಲ್ಲೇ ಉಡುಪಿ ಮುಂಚೂಣಿಯಲ್ಲಿ ಬರುತ್ತೆ. ಆದರೆ ಜುಲೈ ತಿಂಗಳಲ್ಲಿ ಈ ಸಲ ನಾವು ನೋಡಿದಾದರೆ ಬೇಸಿಗೆಗಿಂತಲೂ ವಿಪರೀತವಾದ ಬಿಸಿಲನ್ನು ಉಡುಪಿಯ ಜನ ಅನುಭವಿಸ್ತಾ ಇದ್ದಾರೆ. ಜುಲೈ ತಿಂಗಳು ಹೇಳಿ ಕೇಳಿ ಅತಿ ಹೆಚ್ಚು ಮಳೆ ಬರುವ ತಿಂಗಳು ಅನ್ನುವಂಥದ್ದು ಯಾವಾಗಲೂ ಕೂಡ. ಮಳೆಗಾಲದಲ್ಲಿ ಅತಿ ಹೆಚ್ಚು ಮಳೆ ಬರುವ ತಿಂಗಳು ಯಾವುದು ಕೇಳಿದರೆ ಜುಲೈ. ಆದರೆ ಈ ಸಲ ನಾವು ನೋಡೋದಾದರೆ ಆರಂಭದ 1 ವಾರದಲ್ಲಿ 4-5 ದಿನ ಮಳೆ ಬಂದಿದೆ ಅನ್ನೋದನ್ನು ಹೊರತುಪಡಿಸಿದರೆ ಮಳೆಯ ಒಂದು ಸೂಚನೆಯೇ ಉಡುಪಿ ಜಿಲ್ಲೆಯಲ್ಲಿ ಕಾಣ್ತಾ ಇಲ್ಲ. ಅದಕ್ಕೆ ಹೊರತಾಗಿ ಹವಾಮಾನ ಇಲಾಖೆ ಯಾವತ್ತೂ ಕೂಡ ಮಳೆಯ ಅಲರ್ಟ್ಗಳನ್ನು ಕೊಡುವಂಥದ್ದು ಜಿಲ್ಲೆಯಲ್ಲಿ ಈಗ ಬಿಸಿಲಿನ ಅಲರ್ಟನ್ನು ಕೊಟ್ಟಿದೆ. ಕರಾವಳಿಯ 3 ಜಿಲ್ಲೆಗಳಲ್ಲಿ 3-4 ದಿನಗಳ ಕಾಲ ಬಿಸಿಯಾದ ಗಾಳಿ ಬರಲಿಕ್ಕಿದೆ. ಆದ್ದರಿಂದ ಜನರು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿರುವಂಥದ್ದು ಬಹಳ ಆತಂಕವನ್ನು ಸೃಷ್ಟಿಸುವಂಥ ಒಂದು ವಿಚಾರ ಆಗಿದೆ. ಹವಾಮಾನ ವೈಪರೀತ್ಯ ಈ ರೀತಿ ಕೂಡ ಆಗುತ್ತಾ, ಇದೆಲ್ಲ ನೆರೆ ಬರುವ, ಭೂಮಿ ಹಸನಾಗುವ ಮತ್ತು ಹೊರಗೆ ಕಾಲಿಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಮಳೆ ಬರುವ ಕಾಲಘಟ್ಟ. ಇಂಥ ಕಾಲಘಟ್ಟದಲ್ಲಿ ಬಿಸಿಲು ತಡಿಲಿಕ್ಕಾಗೋದಿಲ್ಲ, ಮನೆಯಿಂದ ಹೊರಗೆ ಬರಬೇಡಿ ಅನ್ನುವಂಥ ಒಂದು ಸೂಚನೆಯನ್ನು ಹವಾಮಾನ ಇಲಾಖೆ ಕೊಡುತ್ತೆ. ಅಂದರೆ ಎಷ್ಟೊಂದು ಮಟ್ಟದ ಪ್ರಾಕೃತಿಕ ಏರುಪೇರು ಆಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೋದು. ಈಗ ನಾನು ಬಬ್ಬರಿಯ ಪಾದೆ ಅನ್ನುವಂಥ ಒಂದು ಪ್ರದೇಶದಿಂದ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಇಲ್ಲೆಲ್ಲ ಬಂಡೆ ಕಲ್ಲುಗಳೇನಿವೆ, ಬಿಸಿಲು ಯಾವ ರೀತಿ ಇದೆ ಅಂದರೆ ಇದೆಲ್ಲ ಒಂಥರ ಟೂರಿಸಂ ಪ್ಲೇಸ್. ಜನರು ಯಾರೂ ಕೂಡ ಈ ಕಡೆಗೆ ಮುಖವೇ ಮಾಡ್ತಾ ಇಲ್ಲ. ಎಷ್ಟರ ಮಟ್ಟಿಗೆ ಬಿಸಿಲಿದೆ ಅನ್ನೋದನ್ನು ಅಂದಾಜು ಮಾಡ್ಕೋಬೋದು. ಸೊ ಮಧ್ಯಾಹ್ನದ ವೇಳೆಗೆ ಬಿಸಿಲಿನ ತಾಪ ಮತ್ತಷ್ಟು ಏರುತ್ತೆ ಅನ್ನುವಂಥ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಇನ್ನು ಇಲ್ಲಿಂದ ನಮಗೆ ಉಡುಪಿ ನಗರದ ಭಾಗವನ್ನು ಕೂಡ, ನಗರ, ಮಣಿಪಾಲ ಆ ಭಾಗವನ್ನು ಕೂಡ ಅಲ್ಲಿಯ ಕಟ್ಟಡಗಳನ್ನೆಲ್ಲ ನಾವು ಕಾಣಬಹುದು. ಯಾವ ರೀತಿ ಬಿಸಿಲಿದೆ, ಬಿಸಿಲಿನ ವಾತಾವರಣ, ಬಿಸಿಲಿನ ಜಳ ಯಾವ ರೀತಿ ಇದೆ ಅನ್ನೋದನ್ನು ನಾವು ಅನುಭವಿಸ್ಬೋದು. ಸುಮಾರು 30 ರಿಂದ 33 ಡಿಗ್ರಿ ಸೆಲ್ಸಿಯಸ್ವರೆಗೂ ಕೂಡ ತಾಪಮಾನ ಏರಿಕೆ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ. ಅದೃಷ್ಟವಶಾತ್ ಸ್ವಲ್ಪ ಮಟ್ಟಿಗೆ ಅಂದರೆ 30 ರಿಂದ 40 ಕಿಲೋಮೀಟರ್ದು ವೇಗದ ಗಾಳಿಯೂ ಕೂಡ ಬರಬಹುದು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಗಾಳಿಯ ವಾತಾವರಣ ನಮ್ಗೆ ಕಾಣ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಗಾಳಿ ಬಂದರೆ ಸ್ವಲ್ಪ ಬಿಸಿಲನ್ನು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ಬೋದು. ಹೊರತುಪಡಿಸಿದರೆ ಈ ಬಿಸಿಲಿನಲ್ಲಿ, ಅದು ಮಳೆಗಾಲದ ಬಿಸಿಲು, ಬಹಳ ಅಪಾಯಕಾರಿ ಕೂಡ ಹೌದು. ಮನುಷ್ಯನ ದೇಹದ ಮೇಲೆ ವ್ಯತಿರಿಕ್ತ ಪರಿಣಾಮಗಳನ್ನು ಬೀರುತ್ತೆ. ಮಳೆಯ ವಾತಾವರಣ, ಏಕಾಏಕಿ ಬಿಸಿಲು ಬರುವಂಥದ್ದು ಮನುಷ್ಯನ ದೇಹದ ಮೇಲೆ ವ್ಯತಿರಿಕ್ತ ಪರಿಣಾಮಗಳನ್ನು ಬೀರುತ್ತೆ. ಅನೇಕ ರೀತಿಯ ವೈರಲ್ ಫೀವರ್ಗಳಿಗೂ ಕೂಡ ಕಾರಣ ಆಗುತ್ತೆ. ಮಳೆ, ಬಿಸಿಲು ಮಳೆ ಅಂತ ಬಂದಾಗ ನೀರು ನಿಂತು ಅಲ್ಲಿ ಸೊಳ್ಳೆಗಳು ಉತ್ಪತ್ತಿಯಾಗಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚುವಂಥ ಅಪಾಯ ಕೂಡ ಹೆಚ್ಚಿದೆ. ಈಗಾಗಲೇ ಉಡುಪಿ ಜಿಲ್ಲೆಯಲ್ಲಿ 247 ಡೆಂಗ್ಯೂ ಪ್ರಕರಣಗಳು ವರದಿಯಾಗಿದೆ ಅನ್ನುವಂಥದ್ದು ಆತಂಕಕಾರಿ. ಇದು ಈ ಪ್ರಾಕೃತಿಕ ವ್ಯತ್ಯಾಸಗಳಿಂದಲೇ ಆಗಿರುವಂಥದ್ದು. ಸೊ ಒಂದು ತೇವಾಂಶವುಳ್ಳ ವಾತಾವರಣ ಇರುವುದರಿಂದ ಸೆಕೆಯ ಅನುಭವ ಕೂಡ ಹೆಚ್ಚು ಅನ್ನುವಂಥದ್ದನ್ನು ಹವಾಮಾನ ಇಲಾಖೆ ಹೇಳ್ತಾ ಇದೆ. ಒಂದು ರೀತಿಯಲ್ಲಿ ಉಸಿರು ಕಟ್ಟುವ ರೀತಿಯ ಸೆಕೆಯ ವಾತಾವರಣ ಬರಬಹುದು ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.